ವೀಕ್ಷಕರೇ, ಕಲ್ಪತರು ನ್ಯೂಸ್ಗೆ ಎಲ್ಲರಿಗೂ ಆತ್ಮೀಯವಾದ ಸ್ವಾಗತ. ತುಮಕೂರು ಸರ್ಕಾರಿ ಆರೋಗ್ಯ ಕೇಂದ್ರಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಹೊರಗುತ್ತಿಗೆ ನೌಕರರಿಗೆ ಹಲವು ತಿಂಗಳುಗಳಿಂದ ಬಾಕಿ ಇರುವ ವೇತನವನ್ನು ತಕ್ಷಣ ಬಿಡುಗಡೆ ಮಾಡಬೇಕು ಹಾಗೂ ಪಿಎಫ್ ಮತ್ತು ಇಎಸ್ಐ ಹಣವನ್ನು ಕೂಡಲೇ ಜಮೆ ಮಾಡಬೇಕೆಂದು ಆಗ್ರಹಿಸಿ ಕರ್ನಾಟಕ ರಾಜ್ಯ ಆರೋಗ್ಯ ಇಲಾಖೆಯ ವಿವಿಧ ವೃಂದದ ಹೊರಗುತ್ತಿಗೆ ನೌಕರರ ಸಂಘ ಬೆಂಗಳೂರು ರಾಜ್ಯ ಘಟಕದ ನೇತೃತ್ವದಲ್ಲಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಕಚೇರಿ ಎದುರು ಶಾಂತಿಯುತ ಪ್ರತಿಭಟನೆ ನಡೆಸಲಾಯಿತು. ಪ್ರತಿಭಟನೆಯಲ್ಲಿ ಪಾಲ್ಗೊಂಡ ನೌಕರರು ಹಾಗೂ ಗುತ್ತಿಗೆದಾರರು ತಮ್ಮ ನ್ಯಾಯಯುತ ಬೇಡಿಕೆಗಳನ್ನು ಈಡೇರಿಸುವಂತೆ ಸರ್ಕಾರವನ್ನು ಒತ್ತಾಯಿಸಿದರು. ಹಲವು ತಿಂಗಳುಗಳಿಂದ ವೇತನ ಸಿಗದ ಕಾರಣ ನೌಕರರ ಕುಟುಂಬಗಳು ತೀವ್ರ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿದ್ದು ಜೀವನ ನಿರ್ವಹಣೆ ಕಷ್ಟವಾಗಿದೆ ಎಂದು ತಮ್ಮ ಅಳಲನ್ನು ತೋಡಿಕೊಂಡರು. ಈ ಸಂದರ್ಭದಲ್ಲಿ ಮಾತನಾಡಿದ ಕರ್ನಾಟಕ ರಾಜ್ಯ ಆರೋಗ್ಯ ಇಲಾಖೆ ವಿವಿಧ ವೃಂದದ ಹೊರಗುತ್ತಿಗೆ ನೌಕರರ ಸಂಘಟದ ರಾಜ್ಯಾಧ್ಯಕ್ಷ ಅಕ್ಷಯ್, ಕಳೆದ 4 ತಿಂಗಳುಗಳಿಂದ ನೌಕರರಿಗೆ ವೇತನ ಪಾವತಿಸಿಲ್ಲ. ಅಲ್ಲದೆ ಸುಮಾರು 10 ತಿಂಗಳುಗಳಿಂದ ಪಿಎಫ್ ಮತ್ತು ಇಎಸ್ಐ ಹಣವನ್ನು ಜಮೆ ಮಾಡಿಲ್ಲ. ಈ ಅನ್ಯಾಯವನ್ನು ಖಂಡಿಸಿ ಇಂದು ಡಿಎಚ್ಒ ಕಚೇರಿ ಎದುರು ಪ್ರತಿಭಟನೆ ನಡೆಸುತ್ತಿದ್ದೇವೆ ಎಂದು ತಿಳಿಸಿದರು. ಬಾಕಿಯಿಂದ ಬಿಡುಗಡೆಯಾಗಬೇಕಿರುವ ಅನುದಾನ ಮತ್ತು ಬಾಕಿ ಬಿಲ್ ಮಂಜೂರಾಗದ ಕಾರಣ ವೇತನ ಪಾವತಿಯಲ್ಲಿ ವಿಳಂಬವಾಗುತ್ತಿದೆ ಎಂದು ಗುತ್ತಿಗೆದಾರರು ತಿಳಿಸಿದ್ದು, ಸರ್ಕಾರ ಕೂಡಲೇ ಬಾಕಿ ಅನುದಾನ ಬಿಡುಗಡೆ ಮಾಡಿ ನೌಕರರ ವೇತನ, ಪಿಎಫ್ಐ ಹಾಗೂ ಇಎಸ್ಐ ಪಾವತಿಗೆ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದರು. ಪ್ರತಿಭಟನೆ ಸಂಪೂರ್ಣ ಶಾಂತಿಯುತವಾಗಿ ನಡೆಯಿತು. ಸಾರ್ವಜನಿಕರ ಆರೋಗ್ಯ ಮತ್ತು ಸೇವೆಗೆ ಯಾವುದೇ ಧಕ್ಕೆ ಉಂಟಾಗದಂತೆ ಹೋರಾಟ ನಡೆಸುತ್ತಿರುವ ಪ್ರತಿಭಟನಾಕಾರರು ತಮ್ಮ ಬೇಡಿಕೆಯನ್ನೊಳಗೊಂಡ ಮನವಿ ಪತ್ರವನ್ನು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿಗಳಿಗೆ ಸಲ್ಲಿಸಿದರು. ನಾವು ಸಾರ್ವಜನಿಕ ಆರೋಗ್ಯ ಮತ್ತು ಸೇವೆಗೆ ಯಾವುದೇ ಅಡಚಣೆ ಉಂಟು ಮಾಡದೆ ನಮ್ಮ ಹಕ್ಕುಗಳಿಗಾಗಿ ಹೋರಾಟ ನಡೆಸುತ್ತಿದ್ದೇವೆ. ಸರ್ಕಾರ ಮತ್ತು ಹಿರಿಯ ಅಧಿಕಾರಿಗಳು ಮಾನವೀಯ ದೃಷ್ಟಿಯಿಂದ ನಮ್ಮ ಸಮಸ್ಯೆಗಳನ್ನು ಶೀಘ್ರದಲ್ಲಿಯೇ ಪರಿಹರಿಸಬೇಕು ಎಂದು ಪ್ರತಿಭಟನಾಕಾರರು ಒತ್ತಾಯಿಸಿದರು. ವರದಿ ಉದಯ್ ಕುಮಾರ್, ಕಲ್ಪತರು ನ್ಯೂಸ್, ತುಮಕೂರು. ಕರ್ನಾಟಕ ರಾಜ್ಯ ಆರೋಗ್ಯ ಇಲಾಖೆ ವಿವಿಧ ವೃಂದದ ಹೊರಗುತ್ತಿಗೆ ನೌಕರರ ಸಂಘ ರಾಜ್ಯ ಘಟಕದ ಅಧ್ಯಕ್ಷರು. ಇವತ್ತು ಏನು ತುಮಕೂರು ಜಿಲ್ಲೆಯಲ್ಲಿ ನಾವು ಮುಷ್ಕರ ಹಮ್ಮಿಕೊಳ್ಳಲಿಕ್ಕೆ ಪ್ರಮುಖವಾದ ಕಾರಣ ಏನಪ್ಪ ಅಂತಂದರೆ, ಕಳೆದ 1 ವರ್ಷದಿಂದ ಏನು AMPS ಎಂಬ ಖಾಸಗಿ ಸಂಸ್ಥೆಗೆ ಹೊರಗುತ್ತಿಗೆ ನೌಕರರನ್ನ ಸರಬರಾಜು ಮಾಡಲಿಕ್ಕೆ ಅವರು ಟೆಂಡರ್ನ ನೀಡಿದರು ಈ ನಮ್ಮ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿಗಳಿಂದ. ಬಟ್ ಸತತವಾಗಿ 10 ತಿಂಗಳಿಂದ ನೌಕರರಿಗೆ ESI ಆಗಲಿ PF ಆಗಲಿ ಕಟ್ಟಿಲ್ಲ. ಮತ್ತು ಕಳೆದ 4 ತಿಂಗಳಿಂದ ಕೂಡ ಅವರಿಗೆ ವೇತನ ಆಗಿರೋದಿಲ್ಲ. ಕೇಳಿದ್ರೆ ಬರೀ ಕುಂಟನೆಪ ಹೇಳ್ತಾ ಬಂದಿರ್ತಾರೆ. ಆದರೆ ನಾವು ಈಗ ಮೊನ್ನೆ ಕೇಳಿದಾಗ ನಮಗೆ ಎಕ್ಸ್ಟೆನ್ಷನ್ ಆರ್ಡರ್ ಬಂದಿಲ್ಲ, ನಮ್ಗೆ ಮಾರ್ಚ್ವರೆಗಿತ್ತು, ನಾವು ಮಾರ್ಚ್ವರೆಗೆ ಪೇಮೆಂಟ್ ಮಾಡಿದ್ದೀವಿ ಅಂತ ಹೇಳಿದರು. ಅದಾದರೂ ಕೂಡ ನಾವು ನೆಕ್ಸ್ಟು ಮುಂದುವರೆದ ವೇತನ ಅವ್ರಿಗೆ ಕೊಡಿಸಿದ್ರು ಕೂಡ ಅವರು ವೇತನ ಹಾಕೋಕ್ಕೆ ವಿಳಂಬ ಮಾಡ್ತಿದ್ದಾರೆ ಮತ್ತು ಮೀನಾಮೇಷ ಎಣಿಸ್ತಿದ್ದಾರೆ. ಹಂಗಾಗಿ ನಾವು ಅವ್ರಿಗೆ ಈಗಾಗಲೇ 15ನೇ ತಾರೀಕು ಮನವಿನೂ ಕೊಟ್ಟಿದ್ವಿ. ನೀವೇನಾದ್ರು ಇನ್ನೊಂದು ವಾರ ಒಳಗಡೆ ನಮಗೆ ಪೇಮೆಂಟ್ನ ಹಾಕಲಿಲ್ಲ ಅಂದರೆ ನಾವು 23ರಿಂದ ಮುಷ್ಕರ ಹಮ್ಮಿಕೊಳ್ತೀವಿ DHO ಕಚೇರಿ ಮುಂಭಾಗ ಅಂತ ಹೇಳಿದರೂ ಕೂಡ ಅವರು ನಿರ್ಲಕ್ಷ್ಯ ವಹಿಸಿ ಈ ರೀತಿ ಬೇಜವಾಬ್ದಾರಿ ವಹಿಸಿರ್ತಾರೆ. ಹಾಗಾಗಿ ಇವತ್ತು ಏನು ನಮ್ಮ ರಾಜ್ಯ ಸಮಿತಿ ಗಮನಕ್ಕೆ ಇದು ಬಂದಿತ್ತು, ಹಾಗಾಗಿ ನಾನು ತುರ್ತಾಗಿ ಇದನ್ನು ಮುಷ್ಕರ ಮಾಡಲೇಬೇಕು ಅಂತ ನಿನ್ನೆ ಕರೆನ ಕೊಟ್ಟಿದ್ದೆ. ಹಾಗಾಗಿ ಇವತ್ತೆಲ್ಲ ನಮ್ಮ ನೌಕರ ವರ್ಗದವ್ರಿಗೆ ಬಂದು ಸೇರಿದ್ದಾರೆ. ಮುಂದೆ ಅವರು ಏನು ಇನ್ನು 2-3 ದಿವಸದಲ್ಲಿ ವೇತನ ಆಗಲಿ ESI PF ಆಗಲಿ ಬಗೆಹರಿನಿಲ್ಲ ಅಂದರೆ ರಾಜ್ಯಾದ್ಯಂತ ಎಲ್ಲ ನೌಕರನ್ನ ಕರೆಸಿ ಇದೇ ಸ್ಥಳದಲ್ಲಿ ಕೂರಿಸ್ತೀನಿ. ತುಮಕೂರು ಡಿಸ್ಟಿಕ್ ಮಾತ್ರ ಅಥವಾ ಎಲ್ಲ ತಾಲೂಕಲ್ಲಿ ಇದೇ ರೀತಿ ಪ್ರಾಬ್ಲಮ್ ಆಗಿದೆಯಾ? ತುಮಕೂರು ಡಿಸ್ಟಿಕಲ್ಲಿ ಎಲ್ಲ ತಾಲೂಕಲ್ಲೂ ಹಿಂಗೆ ಆಗಿದೆ. ಬಟ್ ನಾವು ಸಾಕಷ್ಟು ಬಾರಿ ಅಧಿಕಾರಿಗಳಿಗೆ ಮೌಖಿಕವಾಗಿ ಮತ್ತು ಲಿಖಿತ ರೂಪದಲ್ಲಿ 2 ಬಾರಿ ಮನವಿ ಕೊಟ್ಟರು ಕೂಡ ಯಾವುದೇ ರೀತಿಯವರು ಇದನ್ನು ಮಾಡ್ತಾ ಇಲ್ಲ. ಹಾಗಾಗಿ ಇವತ್ತು ನಾವು ಸಾಂಕೇತಿಕವಾಗಿ ಹಮ್ಮಿಕೊಂಡಿದ್ದೀವಿ. ಮುಂದೆ ಅವರು ನಾಳೆ ನಾಡದಲ್ಲಿ ಬಗೆಹರಿಲ್ಲ ಅಂದರೆ ನಾವು ಎಲ್ಲ ರಾಜ್ಯದಿಂದ ಎಲ್ಲರನ್ನೂ ಕರೆಸಿ ಇಲ್ಲಿ ಕೂರಿಸ್ತೀವಿ. ಓಕೆ, ತಮ್ಮ ಹೆಸರು? ನನ್ನ ಹೆಸರು ಅಕ್ಷಯ್ DM ಗೌಡ ಅಂತ, ರಾಜ್ಯ ಘಟಕದ ಅಧ್ಯಕ್ಷರು.